ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈ ಹಿಂದಿನ ವಿಡಿಯೋಲಿ ಸುಮಾರು ಒಂದು 50 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೆ. PDO ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಆಗೋರಿಗೆ ಆ ಪ್ರಶ್ನೆಗಳು ಅಂತ ಸಹ ಹೇಳಿದ್ದೆ. ಸೊ ಈಗ ಇನ್ನೊಂದು ಕ್ವಶನ್ ಸೆಟ್ನ ಜೊತೆ ಬಂದಿದ್ದೀನಿ. ಲೆಟ್ಸ್ ಬಿಗಿನ್ ದಿ ಡಿಸ್ಕಷನ್. ಕ್ವಶನ್ ಹೀಗಿದೆ: 323 ವಿಧಿಯ ಅಡಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗವು ಈ ಕೆಳಗಿನ ಯಾವುದಕ್ಕೆ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸುವ ಹೊಣೆಗಾರಿಕೆಯನ್ನು ಹೊಂದಿದೆ? ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡರ್ ಆರ್ಟಿಕಲ್ 323 ಈಸ್ ಅಂಡರ್ ಆ್ಯನ್ ಆಬ್ಲಿಗೇಷನ್ ಟು ಪ್ರೆಸೆಂಟ್ ಆ್ಯನ್ಯುವಲ್ ರಿಪೋರ್ಟು ವಿಚ್ ಆಫ್ ದಿ ಫಾಲೋಯಿಂಗ್. ಸೊ ಈ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡೋ ಹೊಣೆಗಾರಿಕೆ ಹೊಂದಿರೋದು ಯಾರು? ರಾಷ್ಟ್ರಪತಿಯವರಿಗೆ. ಸೊ ಆನ್ಸರ್ ಈಸ್ ಪ್ರೆಸಿಡೆಂಟ್. ನೆಕ್ಸ್ಟ್ ನೇರ ಪ್ರಶ್ನೆ, ಎರಡನೇ ಪ್ರಶ್ನೆ: ಭಾರತದಲ್ಲಿ ಉದ್ಭವಿಸುವ ಅಂತಾರಾಜ್ಯ ವಿವಾದವನ್ನು ಸುಪ್ರೀಂ ಕೋರ್ಟ್ನ ಯಾವ ನ್ಯಾಯವ್ಯಾಪ್ತಿಯ ಅಡಿಯಲ್ಲಿ ಸಲ್ಲಿಸಬಹುದು? ಅಂಡರ್ ವಿಚ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಕ್ಯಾನ್ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಅರೈಸಿಂಗ್ ಇನ್ ಇಂಡಿಯಾ ಬಿ ಸಬ್ಮಿಟೆಡ್? ಅಂದರೆ ಅದಕ್ಕೆ ಸರಿಯಾದ ಉತ್ತರ ಮೂಲ ನ್ಯಾಯವ್ಯಾಪ್ತಿಯ ಅಡಿಯಲ್ಲಿ ಸಬ್ಮಿಟ್ ಮಾಡ್ಬೋದು, ಒರಿಜಿನಲ್ ಜುರಿಸ್ಡಿಕ್ಷನ್. 54. ಭಾರತದ ಸಂವಿಧಾನದ ಯಾವ ಭಾಗವು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದೆ? ಅಂದರೆ ಭಾಗ 6. ನೆಕ್ಸ್ಟು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸೆಷ್ಟು? ವಾಟ್ ಈಸ್ ದಿ ರಿಟೈರ್ಮೆಂಟ್ ಏಜ್ ಆಫ್ ದಿ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್? 65 years. ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಈಸ್ ಇನ್ಕರೆಕ್ಟ್? ಕಾವೇರಿ ನದಿಗೆ ಚುಂಚನಕಟ್ಟೆ ಜಲಪಾತ ಇದೆ, ವರಾಹಿ ಹುಂಚಿಕಲ್ ಜಲಪಾತ, ಸೀತಾ ಬರ್ಕಣ ಜಲಪಾತ, ಚಕ್ರ ನದಿ ಬಂಡಾಜೆ ಜಲಪಾತ ಇದು ಸರಿಯಾಗಿಲ್ಲ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಹೇಳಬೇಕು. ಕರ್ನಾಟಕದ ಉತ್ತರ ಮೈದಾನದಲ್ಲಿ ಕೆಂಪು ಮಣ್ಣು ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರ್ತದೆ, ಸರಿ ಇದೆ. ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಲ್ಯಾಟರೈಟ್ ಮಣ್ಣು ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರ್ತದೆ. ಸೊ ಉತ್ತರ ಮೈದಾನದಲ್ಲಿ ಇದು ತಪ್ಪಿದೆ. ಕರ್ನಾಟಕ ದಕ್ಷಿಣ ಮೈದಾನದಲ್ಲಿ ಲ್ಯಾಟರೈಟ್ ಮಣ್ಣು ತಪ್ಪಿದೆ. ಆಮೇಲೆ ಸಿ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಲ್ಯಾಟರೈಟ್ ಮಣ್ಣು ಕಾಫಿ, ಟೀ ಮತ್ತು ರಬ್ಬರ್ ಬೆಳೆಗೆ ಹೆಚ್ಚು ಸೂಕ್ತವಾದುದು. ಇದೊಂದು ಮಾತ್ರ ಸರಿ ಇದೆ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು, ಕೆಳಗಿನ ಯಾವ ನದಿ ಕೃಷ್ಣಾ ನದಿಯ ಉಪನದಿ ಆಗಿಲ್ಲ? ಸೊ ಹೇಮಾವತಿ ನದಿ ಬಂದು ಹಾಸನ ಹತ್ತಿರ ಗೋರೂರು ಡ್ಯಾಮ್ ಅಂತ ಇದೆ. ಸೊ ಇದೊಂದು ನದಿ ಬಿಟ್ಟು ತುಂಗಭದ್ರಾ, ಘಟಪ್ರಭಾ ಮತ್ತು ಡೋಣಿ ರಿವರ್ ಇವು ಮೂರೂ ಕೂಡ ಕೃಷ್ಣಾ ನದಿಯ ಉಪನದಿಗಳಾಗಿವೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ತನ್ನು ಯಾವ ನದಿಯಿಂದ ಉತ್ಪಾದನೆ ಮಾಡಲಾಗ್ತದೆ? ಅಂದರೆ ಶರಾವತಿ ನದಿಯಿಂದ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆಗಳು ಯಾವುದ್ಯಾವುದು? ಅಂದರೆ ಅತಿ ಕಡಿಮೆ ಜನಸಾಂದ್ರತೆ ಇರೋದು ಕೊಡಗು, ಅತಿ ಹೆಚ್ಚು ಜನಸಾಂದ್ರತೆ ಇರೋದು ಬೆಂಗಳೂರು ನಗರ. ಅಂದರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಅಂತ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ನೆಕ್ಸ್ಟ್, ಭಾರತದ ಪರ್ಯಾಯ ಪ್ರಸ್ಥಭೂಮಿಯನ್ನು ಕೇಂದ್ರದ ಉನ್ನತ ಪ್ರದೇಶ ಹಾಗೂ ದಕ್ಕನ ಪ್ರಸ್ಥಭೂಮಿ ಎಂದು ವಿಭಾಗಿಸುವ ನದಿ ಯಾವುದು? ವಿಚ್ ರಿವರ್ ಡಿವೈಡ್ಸ್ ದಿ ಪೆನಿನ್ಸುಲಾರ್ ಪ್ಲೇಟೋ ಆಫ್ ಇಂಡಿಯಾ ಇಂಟು ಸೆಂಟ್ರಲ್ ಹೈಲ್ಯಾಂಡ್ಸ್ ಆ್ಯಂಡ್ ಡೆಕ್ಕನ್ ಪ್ಲೇಟೋ? ಸೊ ಅದು ಬಂದು ನರ್ಮದಾ ನದಿ. ಇವೆಲ್ಲ ಪ್ರಶ್ನೆಗಳು 6ರಿಂದ 2nd PUC ಟೆಕ್ಸ್ಟ್ ಬುಕ್ಗಳಲ್ಲಿ ಕವರ್ ಆಗಿದೆ, ಸೋಷಿಯಲ್ ಸ್ಟಡೀಸಲ್ಲಿ ಕವರ್ ಆಗಿರುವಂಥ ಪ್ರಶ್ನೆಗಳಿವೆಲ್ಲ. ಜಗತ್ತಿನ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಕಿಬುಲ್ ಲಾಮ್ಚೋ ರಾಷ್ಟ್ರೀಯ ಉದ್ಯಾನವನ. ಇದು ಅಸ್ಸಾಮಲ್ಲಿದೆ. ಕಿಬುಲ್ ಲಾಮ್ಚೋ ಉದ್ಯಾನವನ ಮೇಲಿಂದ ನೋಡಿದರೆ ತೇಲ್ತಾ ಇರೋ ಥರ ಕಾಣಿಸುತ್ತೆ. ಕೆಳಗಿನ ಯಾವ ಅಕ್ಷಾಂಶವು ಆಫ್ರಿಕಾ ಖಂಡದ ಮೇಲಿಂದ ಹಾದು ಹೋಗುತ್ತದೆ? ಅಂದರೆ ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ. ಇಕ್ವಿಟೋರಿಯಲು, ಟ್ರಾಫಿಕ್ ಆಫ್ ಕ್ಯಾನ್ಸರು, ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನು ಮೇಲಿನ ಎಲ್ಲವೂ ಕೂಡ ಆಫ್ರಿಕಾ ಖಂಡದ ಮುಖಾಂತರ ಹಾದು ಹೋಗ್ತವೆ.
ಸಿದ್ದಿ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂದರೆ ಉತ್ತರ ಕನ್ನಡ ಡಿಸ್ಟಿಕ್ಕು, ಉತ್ತರ ಕನ್ನಡ. ಕೆಳಗಿನವುಗಳಲ್ಲಿ ಯಾವುದು ರೂಪಾಂತರ ಶಿಲೆಗೆ ಉದಾಹರಣೆಯಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮೆಟಾಮಾರ್ಫಿಕ್ ರಾಕ್ ಅಂದರೆ ಅದಕ್ಕೆ ವಜ್ರ. ಸೂರ್ಯಗ್ರಹಣ ಉಂಟಾಗೋದು ಯಾವಾಗ? ವೆನ್ ವಿಲ್ ದಿ ಸೋಲಾರ್ ಎಕ್ಲಿಪ್ಸ್ ಆಕರ್? ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ನೋಡಿ, ಚಂದ್ರ ಸೂರ್ಯ ಮತ್ತು ಭೂಮಿ ನಡುವೆ ಬಂದಾಗ ಏನಾಗುತ್ತೆ? ಸೂರ್ಯಗ್ರಹಣ ಆಗುತ್ತೆ. ಅದೇ ಭೂಮಿ ಚಂದ್ರ ಮತ್ತು ಸೂರ್ಯ ನಡುವೆ ಬಂದಾಗ ಚಂದ್ರಗ್ರಹಣ ಆಗುತ್ತೆ. ಓಜೋನ್ ಪದರು ಯಾವ ವಲಯದಲ್ಲಿ ಕಂಡುಬರ್ತದೆ ಅಂದರೆ ಸ್ಟ್ರಾಟೋಸ್ಪಿಯರು. ಸೊ ಫಸ್ಟ್ ಲೇಯರ್ ಬರೋದು ಭೂಮಿ ಮೇಲೆ ಟ್ರೋಪೋಸ್ಪಿಯರು, ನಂತರ ಬರೋದು ಸ್ಟ್ರಾಟೋಸ್ಪಿಯರು. ಪನಾಮ ಕಾಲುವೆ ಯಾವ ಸಾಗರಗಳನ್ನು ಜೋಡಿಸುತ್ತದೆ ಅಂದರೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್. ಇದು ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾನ ಡಿವೈಡ್ ಮಾಡುತ್ತೆ ಅಲ್ಲಿ. ಸ್ಟೆಫಿಸ್ ಹುಲ್ಲುಗಾವಲು ಯಾವ ಖಂಡದಲ್ಲಿ ಬರುತ್ತೆ? ಸ್ಟೆಫಿಸ್ ಸೌತ್ ಆಫ್ರಿಕಾ. ಯುರೇಷಿಯಾ. ಸ್ಟೆಫಿಸ್. ಸಾವನ್ನ ಬಂದು ಸೌತ್ ಆಫ್ರಿಕಾ. ರಿಂಗ್ ಆಫ್ ಫೈರ್ ಯಾವ ಸಾಗರದ ಅಂಚಿನಲ್ಲಿ ಕಂಡುಬರುತ್ತದೆ? ರಿಂಗ್ ಆಫ್ ಫೈರ್ ಈಸ್ ಫೌಂಡ್ ಆನ್ ದಿ ಎಡ್ಜ್ ಆಫ್ ವಿಚ್ ಓಷಿಯನ್? ಪೆಸಿಫಿಕ್ ಓಷಿಯನ್. ಹಕ್ಕಿಯ ಹಾರುವಿಕೆಯು ನ್ಯೂಟನ್ನ ಈ ನಿಯಮಕ್ಕೆ ಸಾಕ್ಷಿಯಾಗಿದೆ. ಥರ್ಡ್ ಲಾ ಆಫ್ ಮೋಷನ್. ನೀರಿನ ಗರಿಷ್ಠ ಸಾಂದ್ರತೆಯನ್ನು ಕಾಣೋದು. ನೀರು ಗರಿಷ್ಠ ಸಾಂದ್ರತೆ ಯಾವುದರಲ್ಲಿರುತ್ತೆ? 4 ಡಿಗ್ರಿ ಸೆಲ್ಸಿಯಸಲ್ಲಿರುತ್ತೆ. 20 ಹರ್ಟ್ಸ್ಗಿಂತಲೂ ಕಡಿಮೆ ಆವೃತ್ತಿಯ ಶಬ್ದವನ್ನು ಏನಂತ ಕರೀತಾರೆ? ಇನ್ಫ್ರಾಸಾನಿಕ್. 20 ಹರ್ಟ್ಸಿಂದ 20K ಹರ್ಟ್ಸ್ವರೆಗೂ ನಮಗೆ ಕೇಳಿಸುವಂಥದ್ದು ಆಡಿಬಲ್ ಸೌಂಡು. ಅದಕ್ಕಿಂತ ಜಾಸ್ತಿ ಇದ್ದರೆ ಅಲ್ಟ್ರಾಸಾನಿಕ್ ಅಂತ ಕರಿತೀವಿ. ಕೆಲ್ವಿನ್ ಮಾಪಕದ 0 ಸೂಚಿಸುವ ಉಷ್ಣಾಂಶದ 0 ಆಫ್ ಕೆಲ್ವಿನ್ ಸ್ಕೇಲ್ ಈಸ್ 273 ಡಿಗ್ರಿ ಸೆಲ್ಸಿಯಸ್. ದಂಡಕಾಂತದ ಮಧ್ಯದಲ್ಲಿನ ಕಾಂತತ್ವವು ಮ್ಯಾಗ್ನೆಟಿಸಮ್ ಅಟ್ ದಿ ಸೆಂಟರ್ ಆಫ್ ಬ್ಯಾರ್ ಮ್ಯಾಗ್ನೆಟ್. ಸೊ ನೋಡಿ, ಕನ್ನಡದಲ್ಲಿ ಓದಿದರೆ ಇದು ಅರ್ಥ ಆಗಲ್ಲ. ಮ್ಯಾಗ್ನೆಟಿಸಮ್ ಅಟ್ ದಿ ಸೆಂಟರ್ ಆಫ್ ಬಾರ್ ಮ್ಯಾಗ್ನೆಟ್ ಹೀಗಿರುತ್ತೆ. ಇದರ ಮಿಡ್ಲಲ್ಲಿ ಮ್ಯಾಗ್ನೆಟಿಸಮ್ ಏನಿರುತ್ತೆ? 0 ಇರುತ್ತೆ. ಇದು ನಾರ್ತ್ ಪೋಲು, ಸೌತ್ ಪೋಲು. ಇಲ್ಲಿ ಅಟ್ರಾಕ್ಷನ್ ಆಗ್ತಾ ಇರುತ್ತೆ, ಇಲ್ಲೂ ಅಟ್ರಾಕ್ಷನ್ ಆಗ್ತಾ ಇರುತ್ತೆ, ಬಟ್ ಮಿಡ್ಲಲ್ಲಿ ಅಟ್ರ್ಯಾಕ್ಟ್ ಆಗ್ತಾ ಇರಲ್ಲ, 0 ಇರುತ್ತೆ. ವಾತಾವರಣದಲ್ಲಿ ಯಾವ ಅನಿಲದ ಲಭ್ಯತೆ ಹೆಚ್ಚಿದೆ? ನೈಟ್ರೋಜನ್. ಸುಮಾರು 71% ಇದೆ. ಯಾವ ನಕ್ಷತ್ರ ಪುಂಜಕ್ಕೆ ಭಾರತೀಯರು ಸಪ್ತಋಷಿ ಅಥವಾ ಸಪ್ತರ್ಷಿ ಅಂತ ಕರೀತಾರೆ ಅಂದರೆ ಉರ್ಸಾ ಮೇಜರ್. ಹುಳುಕಡ್ಡಿ ರೋಗ ಉಂಟಾಗೋದು ಇವುಗಳಿಂದ. ಹುಳುಕಡ್ಡಿ ರೋಗ ಶಿಲೀಂಧ್ರ ಅಥವಾ ಫಂಗಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಸೆರೆಬ್ರಮ್. ಬಿಗ್ಗೆಸ್ಟ್ ಪಾರ್ಟ್ ಆಫ್ ದಿ ಬ್ರೈನ್ ಈಸ್ ಸೆರೆಬ್ರಮ್. ಕೆಳಗಿನವುಗಳಲ್ಲಿ ಯಾವುದು ಸರ್ವವ್ಯಾಪಿ ವ್ಯಾಧಿಯಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಪ್ಯಾಂಡಮಿಕ್ ಡಿಸೀಸ್? ಗಳಗಂಡ, ಗಾಯಿಟರ್. ಉಳಿದಿದ್ದೆಲ್ಲವೂ ಕೂಡ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ, ಗಳಗಂಡ ಸ್ಪ್ರೆಡ್ ಆಗೋದಿಲ್ಲ. ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಆಮ್ಲಜನಕ ಒದಗಿಸುತ್ತವೆ. ಅವುಗಳು ಆಕ್ಸಿಜನ್ನನ್ನು ಪಡೆದದ್ದು ಈ ಕೆಳಗಿನ ಯಾವುದರಿಂದ? ವಾಟರಿಂದ ಆಕ್ಸಿಜನ್ನ ಪಡೀತವೆ. ಮಾನವನ ದೇಹದಲ್ಲಿ ರಕ್ತ ಶುದ್ಧೀಕರಣಗೊಳ್ಳುವ ಭಾಗಗಳು ಶ್ವಾಸಕೋಶ ಮತ್ತು ಕಿಡ್ನಿಲಿ ರಕ್ತ ಶುದ್ಧೀಕರಣ ಆಗುತ್ತೆ. ಜಿರಳೆಯ ಉಸಿರಾಟದ ಅಂಗ ಸ್ಪಿರಾಕಲ್ಸ್. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಚಿಕ್ಕ ಜೀವಕೋಶ ಅಂದರೆ ಮೈಕ್ರೋಪ್ಲಾಸ್ಮಾ. ಕೊಟ್ಟಿರೋದರಲ್ಲಿ ಮೈಕ್ರೋಪ್ಲಾಸ್ಮಾ ಅತ್ಯಂತ ಚಿಕ್ಕ ಜೀವಕೋಶ. ಬೀಜರಹಿತ ಟೊಮ್ಯಾಟೊ ಹಣ್ಣನ್ನು ಪಡೆಯೋದು ಈ ಹಾರ್ಮೋನಿನ ಸಹಾಯದಿಂದ ಅಂದರೆ ಆಕ್ಸಿನ್ ಅನ್ನೋ ಹಾರ್ಮೋನಿನ ಸಹಾಯದಿಂದ.
ವಿಚ್ ಕೆಮಿಕಲ್ ಯೂಸ್ಡ್ ಆ್ಯಸ್ ಫ್ಲೇವರ್ ಆಫ್ ಎನ್ಹಾನ್ಸರ್ ಇನ್ ಫಾಸ್ಟ್ ಫುಡ್. ಫಾಸ್ಟ್ ಫುಡ್ಗಳಲ್ಲಿ ರುಚಿ ವೃದ್ಧಿಸಲು ಬಳಸುವ ರಾಸಾಯನಿಕ ಯಾವುದು ಅಂದರೆ ಮೊನೋಸೋಡಿಯಂ ಗ್ಲುಟಮೇಟ್ ಅಂತ. ಭಾರವಾದ ವಸ್ತುವಿನಿಂದ ಹಗುರವಾದ ವಸ್ತುಗಳನ್ನು ಬೇರ್ಪಡಿಸುವ ವಿಧಾನ ಯಾವುದು ಅಂದರೆ ವಿನ್ನೋಯಿಂಗ್. ನದಿಗಳ ಜಲಮಾಲಿನ್ಯವನ್ನು ಪತ್ತೆ ಹಚ್ಚುವ ಒಂದು ವಿಧಾನ ಯಾವುದು ಅಂದರೆ ನೀರಿನಲ್ಲಿ ಕರಗಿದ ಆಕ್ಸಿಜನ್ನ ಆಧಾರದ ಮೇಲೆ ಆ ನದಿ ಎಷ್ಟು ಜಲಮಾಲಿನ್ಯ ಹೊಂದಿದೆ, ಕಲುಷಿತ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ದೊರೆಯುವ ಅನಿಲ ಯಾವುದು ಅಂದರೆ ಹೈಡ್ರೋಜನ್. ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ, ನೋಡಿ ಅಲೋಹ ಯಾವುದು ಅಂದರೆ ಲೋಹ ಆಗಿದ್ದರೆ ಮರ್ಕ್ಯುರಿ, ಅಲೋಹ ಅಂತ ಕೇಳಿದ್ದಾರೆ, ಅದು ಅಲೋಹ ಬಂದು ಬ್ರೋಮಿನ್. ಸೊ ಇದು ಬಂದು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಇಲ್ಲಿವರೆಗೂ ಸುಮಾರು ಒಂದು 40 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಸ್ನೇಹಿತರೆ. ಮುಂದಿನ ವೀಡಿಯೋ ಜೊತೆ ಮತ್ತಷ್ಟು ಕ್ವಶನ್ಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಶುಭ ದಿನ.